ಮೇನ್ ನಮ್ಮ ರಜಪೂತ್ ಸಮಾಜದಿಂದ ಈ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಏನು ಪ್ರೋಗ್ರಾಮ್ ಅದು ಹೇಳಿ? ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಯಾರ ನೇತೃತ್ವದಲ್ಲಿ ಮೇಡಮ್ ಕಾರ್ಯಕ್ರಮ? ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸೇರಿದ್ದೀರಾ, ಇದೇ ರೀತಿ ಇನ್ನೂ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ನಿಜವಾಗ್ಲೂ ಕವಿತಾ ಸಿಂಗ್ ಅವ್ರು ಮಾಡ್ತಾರ ಈ ಪ್ರೋಗ್ರಾಮಿಂದ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅವರೊಂದು ಹೆಣ್ಣಾಗಿ ಮುಂದೆ ಬಂದಿದ್ದಾರಲ್ಲ, ನಮ್ಮ ಜಾತಿ ಯಾವುದಕ್ಕೂ ಇಲ್ಲದೆ ಇರೋ ಥರ ಹಿಂದೆ ಬಿದ್ದುಬಿಟ್ಟಿದೆ, ಯಾರು ಗುರುತಿಸ್ತಾ ಇಲ್ಲ. ಹಂಗಾಗಿ ಅವರು ಮೇಯ್ನು ಎಲ್ಲರೂ ಸೇರಿ ಈ ಸಮುದಾಯನೂ ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ಖುಷಿ ಆಗ್ತಾ ಇದೆ, ನಮಗೂ ಸಹ ಖುಷಿಯಿಂದ ನಾವು ಸಹ ಮುಂದೆ ಬರ್ತಾ ಇದ್ದೀವಿ. ಇದಕ್ಕೆ ಕಾರಣ ಕವಿತಾ ಸಿಂಗ್. ತಮ್ಮ ಹೆಸರು ಹೇಳಿ ಮೇಡಮ್? ನನ್ನ ಹೆಸರು ಮಧು ಅಂತ. ಈ ದಿನ ನಮ್ಮ ರಜಪೂತ್ ಮಹಾರಾಣಾ ಪ್ರತಾಪ್ ರಜಪೂತ್ ಸಮಾಜದ ಮಹಿಳಾ ಬಳಗದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ನಮ್ಮ ಸೈನಿಕರು ಯಾರ್ಯಾರು ನಮ್ಮ ಹುದ್ದೆಯಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದು ಅವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನದ ವಿಶೇಷತೆ. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಾ? ಎಷ್ಟು ವಿದ್ಯಾರ್ಥಿಗಳಿಗೆ ಮಾಡ್ತೀರಾ ಸರ್? ನಮ್ಮಲ್ಲಿ ಈಗ 20 ಜನ, ಈಗ ನಮ್ಮ ಗಣನೆಗೆ ಬಂದಿರೋದು 20 ಜನ ನಮ್ಮ ಜನಾಂಗ. ನಾವು ಟೋಟಲಿ ತೊಗೊಂಡಿದ್ದೀವಿ ಇವತ್ತಿನ ಪುರಸ್ಕಾರಕ್ಕೋಸ್ಕರ. ಬಟ್ ತುಂಬ ಜನ ಕಾಲ್ಗಳು ಬಂದಿದೆ. ಅವರು ಪರ್ಸೆಂಟೇಜ್ಗಳು ಕೇಳಿದ್ರೆ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ರಜಪೂತ್ ಜನಾಂಗ OBC ಅಂದಾಗ ಸ್ವಲ್ಪ ನಮ್ಮದರಲ್ಲಿ ಜನಗಣತಿ ಕಡಿಮೆ ಇದೆ, ಅದನ್ನು ನಾವು ಒಪ್ಕೋಬೇಕು. ಜನಗಣತಿ ಕಡಿಮೆ ಇರೋದ್ರಿಂದ ಆದರೆ ವಿಶೇಷತೆ ಜಾಸ್ತಿ ಇದೆ, ನಮ್ಮ ಮಕ್ಕಳಲ್ಲಿ ವಿಶೇಷತೆ ಜಾಸ್ತಿ ಇದೆ. ಅದನ್ನು ಹುರಿದುಂಬಿಸ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ನಾನು ಈ ಕಾರ್ಯಕ್ರಮನ ಅದಕ್ಕೋಸ್ಕರನೇ ನಮ್ಮ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ 95% ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂತ ಇವತ್ತು ನನಗೆ ದಾಖಲೆಗಳಲ್ಲಿ ಸಿಕ್ಕಿದ್ದಾರೆ. ಬಟ್ ಯಾರೂ ಅವರನ್ನು ಪ್ರತಿಭೆಯಾಗಿ ಗುರುತಿಸಿರಲಿಲ್ಲ. ನಮ್ಮ ರಜಪೂತ್ ಜನಾಂಗದ ಮಕ್ಕಳಿಗೆ ಯಾರೂ ಗುರುತಿಸಿರಲಿಲ್ಲ. ಮತ್ತು ಗಂಡು ಮಕ್ಕಳು ಸಹ ಬರೀ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ನೋಡ್ತಾ ಇದ್ರು, ಬಟ್ ಗಂಡು ಮಕ್ಕಳು ಸಹ ಸರ್ ಉತ್ತಮವಾದ ಅಂಕಗಳನ್ನು ತೆಗೆದಿದ್ದಾರೆ. ಹಾಗಾಗಿ ಅವರ ಮಾಹಿತಿಗಳು ನನಗೆ ಸುಮಾರು ದಿನದಿಂದ ಬರ್ತಾಯಿತ್ತು. ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾರೂ ಅದರ ಕರೆದಿ ಪ್ರೋತ್ಸಾಹವಾಗಿ ಮಾಡಿರಲಿಲ್ಲ. ಸೊ ನಾನು BJP ಜನರಲ್ ಸೆಕ್ರೆಟರಿ ಆಗೋದ್ರಿಂದ ನಮಗೆ OBC ಕಡೆಯಿಂದ ಒಂದು ಹೇಳಿದರು, ನೋಡಿ ನಿಮ್ಮ ಜನಾಂಗದವರು ಇದ್ದರೆ ಮಕ್ಕಳನ್ನ ಇದು ಮಾಡಿ ಅಂತ. ನಾವು ಅದಕ್ಕೆ ಸಪ್ರೇಟಾಗಿ ನಾವೇ ಒಂದು ಸಭೆಯನ್ನು ಕರೆದಿ ನಮ್ಮ ರಜಪೂತ್ ಹೆಣ್ಣುಮಕ್ಕಳು ಹೆಚ್ಚಾಗಿರೋದ್ರಿಂದ ನಾವೇ ಎಲ್ಲ ಮಾಡೋಣ ಅನ್ನೋ ಒಂದು ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ನಿರ್ಧಾರ ಮಾಡಿ ಬಂದು ಈ ಕಾರ್ಯಕ್ರಮವನ್ನು ಸರ್. ಹೌದು, ನಿಮಗೆ ಗೊತ್ತಿಲ್ಲ ವಿಷಯಗಳು. ಇಲ್ಲಿ ಈ ಸಭೆಯಲ್ಲಿ ಬರುವಂಥವ್ರು ಒಂದು ಪ್ರಮುಖರು ಒಂದು 5 ಜನ ಇದ್ದಾರೆ. ಅವರು ಸರ್ 1999 ಬ್ಲ್ಯಾಕ್ ಕಮಾಂಡರ್ ಕ್ಯಾಟ್ ಇದರಲ್ಲಿ ಬಂದಿದ್ದಾರೆ. 99ರ ಕಾರ್ಗಿಲ್ ಯುದ್ಧದಲ್ಲಿ ಕೆಲಸ ಮಾಡಿರುವಂತಹ ಸೈನಿಕರು ನಮ್ಮ ಜೊತೆ ಇವಾಗ ನನ್ನ ಸ್ವಂತ ಕುಟುಂಬದವರಿದ್ದಾರೆ. ಅವರನ್ನು ಯಾರೂ ಗಮನ ಹರಿಸ್ತಾ ಇರಲಿಲ್ಲ ಸರ್. ಅವರ ಸೇವೆಯನ್ನು ಎಲ್ಲೂ ಪರಿಗಣನೆ ಮಾಡ್ತಾ ಇರಲಿಲ್ಲ. ಅವರು ಆಯಿತು, ಅವರು ಸರ್ವಿಸ್ ಆಯಿತು, ಅವ್ರು ಮುಗಿತು, ಅವ್ರ ಮನೆಗಳಲ್ಲಿರ್ತಾರೆ. ಇವತ್ತು ಭಾರತ ದೇಶ ಕಾರ್ಗಿಲ್ ಯುದ್ಧದಲ್ಲಿ ಆದ ಮೇಲೆ ಇವತ್ತು ಇಷ್ಟು ಸೇಫ್ ಆಗಿದೆ. ನಿಮಗೂ ಗೊತ್ತಿದೆ, ಮೋದಿಯವರ ಸರ್ಕಾರ ಬಂದಾಗ ಯಾವ ರೀತಿ ನಮ್ಮ ಸರ್ಕಾರ ಈಗ ಸೇಫ್ ಆಗಿದೆ ಅನ್ನೋದಕ್ಕೆ ನಮ್ಮ ಸೈನಿಕರುಗಳ ಕಾರಣ. ಇವತ್ತು ಅವರೇ ಸೈನಿಕರುಗಳಿಂದಲೇ ನಾವು ಇವತ್ತು ಬದುಕ್ತಾ ಇದ್ದೀವಿ ಅಂದರೆ ತಪ್ಪಾಗಲ್ಲ. ಅವ್ರಿಗೋಸ್ಕರ ಗೌರವ ಸಮರ್ಪಣೆಯನ್ನು ನಾವು ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಸರ್. ಪ್ರಮುಖರು ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದವರು 20-28 ವರ್ಷ ಸೇವೆ ಸಲ್ಲಿಸಿದವರು ನಮ್ಮ ಜೊತೆ ಇದ್ದಾರೆ ಸರ್, ನಮ್ಮ ಕುಟುಂಬ